ಮೊದಲು ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತಿ. ಗದಾಧರ ಶ್ರೀರಾಮಕೃಷ್ಣರೆಂಬ ಹೆಸರಿನಿಂದ ಕಾಳಿಯ ಅರ್ಚಕರಾದ ಕಥೆಯನ್ನು ಈಗ ಮುಂದುವರಿಸೋಣ. ಶ್ರೀರಾಮಕೃಷ್ಣರಿಗೆ ಶಾಸ್ತ್ರಗಳ ಪರಿಚಯವಾಗಲಿ ಜಟಿಲ ಯೋಗಾಭ್ಯಾಸಗಳ ಸೂಕ್ಷ್ಮಗಳಾಗಲಿ ತಿಳಿದಿರುವುದಿಲ್ಲ. ಆದರೂ ಪ್ರತಿದಿನ ದೇವಿಗೆ ಉಡುಗೆ ಉಡಿಸುವುದು, ಅಲಂಕಾರ ಮಾಡುವುದು, ನೈವೇದ್ಯ ಮಾಡುವುದನ್ನು ಶ್ರದ್ಧೆಯಿಂದ ಮಾಡುತ್ತಾರೆ. ಅವರಲ್ಲಿದ್ದುದು ಮಗು ತನ್ನ ತಾಯಿಗಾಗಿ ಹಂಬಲಿಸುವಂತಹ ವ್ಯಾಕುಲತೆ. ಅವರ ಆಂತರ್ಯದ ತುಡಿತ ಒಂದೇ, ತಾಯಿಯ ಸಾಕ್ಷಾತ್ಕಾರ. ಹಗಲೆಲ್ಲ ಕಾಳಿಕಾದೇವಿಯ ಪೂಜೆ, ಪ್ರಾರ್ಥನೆ, ಕೀರ್ತನೆಗಳಲ್ಲಿ ಕಳೆದರೆ ಪ್ರಾತಃ ಕಾಲ ಸಾಯಂಕಾಲಗಳು ಗಂಗೆಯ ತೀರದಲ್ಲಿ ಕಾಳಿಯ ಸ್ಮರಣೆ ಮಾಡುತ್ತಾ ಕಳೆಯುತ್ತಿದ್ದರು. ರಾತ್ರಿಯೆಲ್ಲ ಮತ್ತೆ ಆಕೆಯ ಧ್ಯಾನ. ಅವರ ಮನಸ್ಸಿನ ಒಂದೇ ಒಂದು ಮಹತ್ವಾಕಾಂಕ್ಷೆ ಎಂದರೆ ಕಾಳಿಕಾದೇವಿಯ ಸಾಕ್ಷಾತ್ಕಾರ. ಅಮ್ಮ, ಇನ್ನೂ ಒಂದು ದಿನ ವ್ಯರ್ಥವಾಗಿ ಕಳೆದು ಹೋಯಿತು, ಆದರೆ ನಿನ್ನ ದರ್ಶನ ಮಾತ್ರ ಆಗಲಿಲ್ಲವಲ್ಲ. ಅಯ್ಯೋ, ಈ ಕ್ಷಣಿಕ ಜೀವನದ ಇನ್ನೂ ಒಂದು ದಿನ ಕಳೆದು ಹೋಯಿತಲ್ಲಮ್ಮ. ಈ ಪಾಮರನ ಪೂಜೆ ನಿನಗೆ ತೃಪ್ತಿಯಾಗಲಿಲ್ಲವೇ ಎಂದು ಬೇಕಾದಷ್ಟು ಅತ್ತರು, ಪ್ರಾರ್ಥಿಸಿದರು, ಧ್ಯಾನ ಮಾಡಿದರು. ಆದರೂ ದೇವಿ ಮೈದೋರಲಿಲ್ಲ. ಒಂದು ದಿನವಂತೂ ಅವರ ದುಃಖ ಅಸಹನೀಯವಾಯಿತು. ಹೃದಯದಲ್ಲಿ ತಾಳಲಾರದ ವೇದನೆಯಿಂದ ತಾಯಿಯ ಪೂಜೆ ಮಾಡುತ್ತಾ, ಹೇ ಜಗನ್ಮಾತೆ, ನಿನ್ನ ಸಾಕ್ಷಾತ್ಕಾರವಾಗದ ಮೇಲೆ ಈ ಬದುಕು ಇನ್ನೇಕೆ, ಹಿಂದೆ ಈ ನಿರರ್ಥಕ ಬದುಕನ್ನು ಕೊನೆ ಕಾಣಿಸುತ್ತೇನೆ ಎಂದು ಬಲಿ ಕೊಡುವ ಕತ್ತಿಯನ್ನು ತೆಗೆದುಕೊಂಡು ತಮ್ಮ ರುಂಡವನ್ನು ದೇವಿಯ ಅಡಿದಾವರೆಯಲ್ಲಿ ಚೆಂಡಾಡುವುದರಲ್ಲಿದ್ದರು. ಆಗ ಅಲ್ಲೊಂದು ಚಮತ್ಕಾರವಾಯಿತು. ಮಾಯಾ ತೆರೆ ಹಿಂದೆ ಸರಿಯಿತು. ತಾಯಿ ಜಗನ್ಮಾತೆ ಕೋಟಿ ಸೂರ್ಯರ ಪ್ರಕಾಶವನ್ನು ಹೊತ್ತು ಪ್ರತ್ಯಕ್ಷಳಾದಳು. ಸಚ್ಚಿದಾನಂದ ಸ್ವರೂಪಿಣಿಯಲ್ಲಿ ಅವರ ಮನಸ್ಸು ತಲ್ಲೀನವಾಯಿತು. ಕಳೆದು ಹೋದ ಮಗುವೊಂದು ತನ್ನ ತಾಯಿಯನ್ನು ಮರಳಿ ಪಡೆದಾಗ ಕುಣಿಯುವಂತೆ ಕುಣಿದರು, ಅತ್ತರು, ಅಪ್ಪಿದರು, ಬಾಹ್ಯ ಪ್ರಪಂಚವನ್ನೇ ಮರೆತರು. ಅವರ ಲೋಕದಲ್ಲಿ ಅವರು ಮತ್ತು ಆ ಜಗನ್ಮಾತೆ ಇವರಿಬ್ಬರೇ. ಅಂದಿನಿಂದ ಅವರ ನಡತೆ ಸಂಪೂರ್ಣ ಬದಲಾಯಿತು. ಅವರ ಪಾಲಿಗೆ ಕಲ್ಲಿನ ವಿಗ್ರಹ ಮಾಯವಾಗಿ ಸಚೇತನ ಮೂರ್ತಿಯೇ ಆಯಿತು. ಅಂದಿನಿಂದ ಪೂಜಾ ವಿಧಾನವೇ ಬದಲಾಯಿತು. ದೇವಿ ಅವರು ಕೊಟ್ಟ ನೈವೇದ್ಯವನ್ನು ಊಟ ಮಾಡುತ್ತಿದ್ದಳು, ಮಾಡಿದ ಪೂಜೆಯನ್ನು ಸ್ವೀಕರಿಸುತ್ತಿದ್ದಳು, ಬೇಡಿದ ವರವನ್ನು ಈಡೇರಿಸುತ್ತಿದ್ದಳು. ಮಗು ತಾಯಿಯೊಂದಿಗೆ ಯಾವ ರೀತಿ ಸಲುಗೆಯಿಂದ ಇರುವುದೋ ಅದೇ ಸಲುಗೆಯಿಂದ ರಾಮಕೃಷ್ಣರು ಜಗನ್ಮಾತೆಯೊಡನೆ ವರ್ತಿಸುತ್ತಿದ್ದರು. ಜಗನ್ಮಾತೆ ಪ್ರತ್ಯಕ್ಷಳಾದ ನಂತರ ಪೂಜಾ ವಿಧಾನವೇ ಬೇರೆ ರೂಪವನ್ನು ಪಡೆಯಿತು. ನೈವೇದ್ಯಕ್ಕೆ ಕೊಟ್ಟದ್ದನ್ನು ಕೆಲವು ವೇಳೆ ತಾವು ಮೊದಲು ರುಚಿ ನೋಡುತ್ತಿದ್ದರು, ನಂತರ ದೇವಿಗೆ ಅರ್ಪಣೆ ಮಾಡುತ್ತಿದ್ದರು. ಹೂವು, ಗಂಧ ದೇವಿಗೆ ಅರ್ಪಣೆ ಮಾಡುವುದಕ್ಕಿಂತ ಮುಂಚೆ ಜಗನ್ಮಾತೆ ತಮ್ಮಲ್ಲೇ ಇರುವಂತೆ ಭಾಸವಾಗಿ ಅದರಿಂದ ತಮ್ಮನ್ನೇ ತಾವೇ ಅಲಂಕರಿಸಿಕೊಳ್ಳುತ್ತಿದ್ದರು. ಆದರೆ ಇದನ್ನು ಕಂಡ ಜನರು ಅವರನ್ನು ಹುಚ್ಚ ಪೂಜಾರಿ ಎಂದರು. ಪ್ರಿಯ ಮಿತ್ರರೇ, ನಮ್ಮಂಥ ಪಾಮರರ ಕಣ್ಣಿಗೆ ಶ್ರೇಷ್ಠ ಸಂತರು, ಮಹಾಜ್ಞಾನಿಗಳು ಹುಚ್ಚರಂತೆಯೇ ಅಲ್ಲವೇ ಕಾಣುವುದು. ಆದರೆ ಅಂದು ರಾಮಕೃಷ್ಣರು ಜನರ ನಿಂದನೆಗಳಿಗೆ ಬೆಲೆ ಕೊಡಲಿಲ್ಲ. ಒಂದು ವೇಳೆ ಕೊಟ್ಟಿದ್ದೇ ಆಗಿದ್ದರೆ ಅವರು ಕೇವಲ ಒಬ್ಬ ಸಾಮಾನ್ಯ ಪೂಜಾರಿಯಾಗಿರುತ್ತಿದ್ದರು ಅಷ್ಟೇ. ಮುಂದೇನಾಯಿತು ಮುಂದಿನ ಭಾಗದಲ್ಲಿ ತಿಳಿಯೋಣ. ಶುಭ ದಿನ.